ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಶನಿವಾರದ ಲಾಗ್ ಆಗಿರುತ್ತೆ. ಹಾಗೆ ಈ ವಿಡಿಯೋದಲ್ಲಿ ಮೀಶೋಯಿಂದ ಒಂದೆರಡು ಪ್ರಾಡಕ್ಟ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಹಾಗೆ ಅದಲ್ಲದೆ ಇವತ್ತು ಒಳ್ಳೆ ಡೆಸರ್ಟು ಅಥವಾ ಹಲ್ವಾ ಅಂತಲೇ ಹೇಳ್ಬೋದು, ಆ ರೆಸಿಪಿನೂ ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ, ಒಂಚೂರಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಶನಿವಾರ ಸಂಜೆಯಿಂದ ಲಾಗ್ನ ಶುರು ಮಾಡಿದ್ದೀನಿ. ಶನಿವಾರ ಬೆಳಗ್ಗೆನೇ ನಾನು ಆರ್ಡರ್ ಮಾಡಿರೋಂತಹ ಪ್ರಾಡಕ್ಟ್ಸ್ ಎಲ್ಲ ಬಂದಿತ್ತು. ಹಾಗಾಗಿ ನಾನು ಇಲ್ಲಿ ಅನ್ಬಾಕ್ಸ್ ಮಾಡ್ತಾಯಿದ್ದೆ. ಹಾಗೆ ನನಗೆ ಅಡುಗೆ ಮನೆಗೆ ಯೂಸ್ಫುಲ್ ಆಗಿರುವಂತಹ ಪ್ರಾಡಕ್ಟ್ನ ಮಾತ್ರ ತರಿಸ್ಕೊಂಡಿದ್ದೀನಿ. ಹಾಗೆ ಇವಾಗ ಆಫರ್ ಇರೋದ್ರಿಂದ ಆಫರಲ್ಲಿ ತುಂಬ ಕಡಿಮೆ ಬೆಲೆಗೆ ನನಗೆ ಈ ಪ್ರಾಡಕ್ಟ್ಗಳು ಸಿಕ್ಕಿದ್ವು. ಹಾಗೆ ನನ್ನ ಹತ್ರ ಇದೇನು ಇರಲಿಲ್ಲ. ಹಾಗೆ ಆಫರಲ್ಲಿರೋದ್ರಿಂದ ನಾನು ಇದನ್ನೆಲ್ಲ ತರಿಸ್ಕೊಂಡಿದ್ದೀನಿ. ನಾನಿವತ್ತು ಈ ಥರ ತರಕಾರಿ ಚಾಪರ್ನ ತರಿಸ್ಕೊಂಡಿದ್ದೀನಿ. ಹಾಗೆ ಸ್ಪ್ರೇ ಆಯಿಲ್ ಬಾಟಲ್ನ ತರಿಸ್ಕೊಂಡಿದ್ದೀನಿ. ಇನ್ನು ಜ್ಯುವೆಲರಿ ಬಾಕ್ಸ್ ಸ್ಟೋರೇಜ್ ಅಂತಲೇ ಹೇಳ್ಬೋದು ನಾನು ತರಿಸ್ಕೊಂಡಿರೋದು. ಅದನ್ನು ಸಹ ತರಿಸ್ಕೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ಹೆಣ್ಮಕ್ಳಿಗೆ ಹಿಯರಿಂಗ್ಸು, ಹೇರ್ ಬ್ಯಾಂಡ್ಸು, ಕ್ಲಿಪ್ಸು ಅಂದರೆ ತುಂಬಾ ಮುಖ್ಯ ಅಲ್ವಾ. ಹಾಗಾಗಿ ಅದನ್ನು ನಾವು ವೇರ್ ಮಾಡ್ತೀವಿ. ವೇರ್ ಮಾಡಿದ್ಮೇಲೆ ಎಲ್ಲಂದ್ರೆ ಎಲ್ಲೂ ಬಿಸಾಕ್ಬಿಟ್ಟಿರ್ತೀವಿ. ಅದನ್ನ ನಾವು ಚೆನ್ನಾಗಿ ನೀಟಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಥರದೊಂದು ಬಾಕ್ಸ್ನ ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ ಬರೀ ಹಿಯರಿಂಗ್ಸು ಹಾಗೆ ಹೇರ್ ಬ್ಯಾಂಡ್ಸ್ ಅಷ್ಟೇ ಇಟ್ಕೊಳ್ಳಲ್ದೇನೆ ನೀವೇನಾದರೂ ಟೈಲರಿಂಗ್ ಏನಾದರೂ ಮಾಡ್ತಾಯಿದ್ರೆ ಟೈಲರಿಂಗ್ ಪದಾರ್ಥಗಳೇನೇನಿರುತ್ತೆ ನೋಡಿ, ಅಂದರೆ ಸೂಜಿಗಳಾಗಿರ್ಬೋದು, ಹುಕ್ ಆಗಿರ್ಬೋದು, ಹಾಗೆ ಬಟನ್ಸ್ ಆಗಿರ್ಬೋದು, ಈ ಥರದ್ದನ್ನೆಲ್ಲನೂ ನೀವು ಈ ಥರ ಸ್ಟೋರ್ ಮಾಡಿ ಇಟ್ಕೋಬಹುದು. ಕರೆಕ್ಟಾಗಿ ಒಂದೇ ಹತ್ರ ನಾವು ಇಟ್ಕೊಂಡ್ಬಿಟ್ರೆ ನಾವೆಲ್ಲಾದರೂ ಹೋಗುವಾಗ ಆಯಿತು ಅಥವಾ ಏನಾದರೂ ನಾವು ಸ್ಟಿಚ್ ಮಾಡುವಾಗ ಆಯಿತು, ಇದೊಂದು ಬಾಕ್ಸ್ನ ನಾವು ತೊಗೊಂಡ್ಬಿಟ್ರೆ ಆರಾಮಾಗಿ ನಮ್ಮ ಕೆಲಸ ಆಗಿಬಿಡುತ್ತೆ. ಹಾಗಾಗಿ ಇದನ್ನೊಂದು ಸಹ ನಾನು ತರಿಸ್ಕೊಂಡಿದ್ದಾಯಿತು. ಇನ್ನು ಹೆಣ್ಮಕ್ಳಿರೋ ಮನೆಯಲ್ಲಿ ಜ್ಯುವೆಲರ್ಸ್ ಜಾಸ್ತಿ ಇರ್ತವೆ. ಹಾಗೆ ಹೇರ್ ಬ್ಯಾಂಡು, ಹೇರ್ ಕ್ಲಿಪ್ಸ್ ಎಲ್ಲ ಇರ್ತಾವಲ್ವ, ಅದನ್ನು ಒಂದೇ ಕಡೆ ನಾವು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಆರಾಮಾಗಿ ಎಲ್ಲರೂ ಹೋಗುವಾಗ ಅಥವಾ ರೆಡಿ ಆಗುವಾಗ ನಮಗೆ ಕೈಗೆ ಸಿಕ್ಬಿಡಬೇಕು ಅಂತ ಹೇಳ್ಬಿಟ್ಟು ಈ ಥರದ್ದು ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 3 ಬ್ಲಾಕ್ಸ್ ಬರ್ತವೆ. ನೀವು ಆರಾಮಾಗಿ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಇಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಹಾಗೆ ನನಗೆ ತೊಗೊಂಡಾಗ ಇದು ತುಂಬಾ ಚಿಕ್ಕದು ಅಂತ ಅನ್ನಿಸ್ತು. ನೀವು ಆರ್ಡರ್ ಮಾಡ್ಕೊಂಡು ತೊಗೊಳ್ಳುವಾಗ ಒಂದು ಸ್ವಲ್ಪ ನೋಡಿಬಿಟ್ಟು ತೊಗೊಳ್ಳಿ. ಏನಾದರೂ ಮೀಡಿಯಮ್ಮು, ಲಾರ್ಜು, ಸ್ಮಾಲು ಅಂತ ಇರ್ತಾವಲ್ವ, ಅದನ್ನು ನೋಡಿಬಿಟ್ಟು ತೊಗೊಳ್ಳಿ. ನಾನು ಅದೇನೋ ನೋಡಲೇ ಇಲ್ಲ, ಹಾಗಾಗಿ ಚಿಕ್ಕದು ಬಂದಿದೆ. ನಾನು ನೋಡಿರೋಂತಹ ಪಿಕ್ಚರಲ್ಲೆಲ್ಲ ಹೇರ್ ಡ್ರೈಯರೆಲ್ಲ ಇಟ್ಕೊಂಡಿರೋದಿತ್ತು. ನಾನು ಅದೇ ಥರ ಬರ್ಬೋದೇನೋ ಅಂತೇಳಿ ಅಂದ್ಕೊಂಡು ಇದನ್ನು ತೊಗೊಂಡೆ. ಆದರೆ ತೊಗೊಂಡಾಗ ಮಾತ್ರ ತುಂಬಾ ಚಿಕ್ಕದಂತ ಅನ್ನಿಸ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ, ಹೇರ್ ಪಿನ್ಸು ಅದೆಲ್ಲ ಇಟ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ನಾನು ಇದನ್ನ ಇಟ್ಕೊಂಡಿದ್ದೀನಿ. ರಿಟರ್ನ್ ಏನು ಮಾಡೋದಕ್ಕೇನು ಹೋಗಲ್ಲ. ಇನ್ನು ಮತ್ತೆ ಇಲ್ಲಿ ಅಡುಗೆ ಮನೆಗೆ ಬಂದಿದ್ದಾಯಿತು. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಏನೂ ಮಾಡಿರಲಿಲ್ಲ, ಬರೀ ಟೀ ಒಂದೇ ತೊಗೊಂಡಿದ್ದಾಗಿತ್ತು. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಏನಾದರೂ ಸ್ವೀಟ್ ಮಾಡಿಬಿಟ್ಟು ಮೆಂತ್ಯ ಭಾತ್ನ ಮಾಡ್ಕೊಳ್ಳೋಣ ಅಂತೇಳಿ ಅದಕ್ಕೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಈ ರೆಸಿಪಿನ ಶೇರ್ ಮಾಡಿರೋದ್ರಿಂದ ಇವತ್ತು ಮೆಂತ್ಯ ಭಾತ್ ರೆಸಿಪಿ ಏನೂ ಶೇರ್ ಮಾಡೋದಕ್ಕೆ ಹೋಗಲಿಲ್ಲ. ಆದರೆ ಸ್ವೀಟ್ ಅಂತ ಹೇಳಿದ್ನಲ್ವ, ಸ್ವೀಟ್ ರೆಸಿಪಿನ ಮಾತ್ರ ಶೇರ್ ಮಾಡ್ತಿದ್ದೀನಿ. ಹಾಗಾಗಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ತೀನಿ, ಪೂರ್ತಿಯಾಗಿ ನೋಡಿ.
ಇನ್ನು ಇಲ್ಲಿ ಎಲ್ಲ ಮೆಂತ್ಯ ಭಾತಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಇನ್ನು ಹಾಗೆ ಅದಕ್ಕೆ ಮಸಾಲೆನೂ ಸಹ ಬೇಕಾಗಿತ್ತಲ್ವ, ಡ್ರೈ ಮಸಾಲ, ಅದನ್ನು ಸಹ ಇಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇವತ್ತು ನಾನು ಇನ್ಸ್ಟಾಗ್ರಾಮ್ಗೆ ಈ ವಿಡಿಯೋನ ಶೂಟ್ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ಇಲ್ಲಿ ಪ್ರಾಪರಾಗೆಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಆಮೇಲೆ ಶೂಟ್ ಮಾಡ್ಕೊಂಡ್ರೆ ಆಯಿತು ಅಂತ ಮೊದಲಿಗೆ ಇವತ್ತು ನಾನೇನು ಸ್ವೀಟ್ ಮಾಡಿದ್ದೆ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ವ, ಆ ರೆಸಿಪಿನ ಫಸ್ಟ್ ಶೂಟ್ ಮಾಡ್ಕೊಂಬಿಡೋಣ ಅಂತೇಳಿ ಇಲ್ಲಿ ಅದಕ್ಕೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ತರಕಾರಿ ತೊಗೊಂಬರೋಕ್ಕೆ ಹೋಗೋದಾಗ ತರಕಾರಿ ರೇಟಲ್ಲಿ ಕ್ಯಾರೆಟ್ ರೇಟ್ ತುಂಬಾ ಕಡಿಮೆ ಇತ್ತು, ಅಂದರೆ 30 ರೂಪಾಯಿ ಕೆಜಿ ಏನೋ ಇತ್ತು. ಹಾಗಾಗಿ ಒಂದು ಅರ್ಧ ಕೆಜಿ ಆಗೋಷ್ಟು ಕ್ಯಾರೆಟ್ನ ತೊಗೊಂಬಂದಿದ್ದೆ. ಇನ್ನು ತುಂಬ ದಿನಗಳ ಕಾಲ ಇಟ್ಕೊಂಡ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಇವಾಗ ಫ್ರೆಶ್ ಆಗಿರುವಂತಹ ಟೈಮಲ್ಲೇ ಹಲ್ವಾ ಮಾಡೋಣ ಅಂತೇಳಿ ಇಲ್ಲಿ ಹಲ್ವಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬೌಲಿಗೆ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಕ್ಯಾರೆಟ್ನ ಈ ಥರ ನೀರಿಗೆ ಹಾಕಿ ನೆನೆಸ್ಬೇಕಾಗುತ್ತೆ. ಅಂದರೆ ಅದರೊಳಗಡೆ ಇರುವಂತಹ ಏನಾದರೂ ಕ್ರಿಮಿಗಳೇನಾದರೂ ಇದ್ದರೆ ಆಚೆ ಬರಲಿ ಅನ್ನೋದಕ್ಕೆ ಮಾತ್ರ. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಮೇಲ್ಗಡೆ ಏನು ಸಿಪ್ಪೆ ಇರುತ್ತಲ್ವ ಅದನ್ನು ಪೂರ್ತಿಯಾಗಿ ತೆಗೆದುಬಿಡಬೇಕಾಗುತ್ತೆ. ಹಾಗೆ ಮುಂದೆ ತುದಿ ಏನಿರುತ್ತಲ್ವ ಅದನ್ನು ಸಹ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುರಿಯೋದಕ್ಕೆ ತುಂಬಾ ಸುಲಭ ಆಗುತ್ತೆ, ಹಾಗಾಗಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕ್ಯಾರೆಟ್ನೂ ಸಹ ಇದೇ ಥರನೇ ನಾವು ಮೇಲಿನ ಸಿಪ್ಪೆನ ತುರಿದ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಇನ್ನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾರೆಟ್ನ ಈ ಥರ ತುರಿಬೇಕಾಗುತ್ತೆ. ಎಲ್ಲ ಕ್ಯಾರೆಟ್ನು ಇದೇ ಥರನೇ ತುರ್ಕೊಂಡು ತೊಗೊಂಬರ್ತೀನಿ. ನಿಮಗೆ ಈ ಥರ ಕ್ಯಾರೆಟ್ನ ತುರಿಯೋದು ಬೇಡ ಅಂದರೆ ನೀವು ಇಲ್ಲಿ ಇದನ್ನು ಕಟ್ ಮಾಡಿ ಕುಕ್ಕರ್ಗೆ ಹಾಕಿನೂ ಸಹ ಬೇಯಿಸ್ಕೋಬೋದು. ಆ ಥರ ಮಾಡೋದ್ರಿಂದ ಚೆನ್ನಾಗಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತುರಿದ್ಬಿಟ್ಟೆ ತೊಗೊತಾ ಇದ್ದೀನಿ. ಇವಾಗ ಇಲ್ಲಿ ಎಲ್ಲ ಕ್ಯಾರೆಟ್ನೂ ಸಹ ನಾನು ನೀಟಾಗಿ ತುರ್ಕೊಂಡು ತೊಗೊಂಬಂದಿದ್ದೀನಿ. ಇನ್ನು ಇಲ್ಲಿ ಹಲ್ವಾ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 1.5 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೋಬೇಕಾಗತ್ತೆ. ತುಪ್ಪನ ಹಾಕ್ಕೊಂಡು ಇದಕ್ಕೆ ಒಣ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ. ಒಣ ದ್ರಾಕ್ಷಿನ ಸೇರಿಸ್ಕೊಂಡು ಹುರ್ಕೋಬೇಕಾಗತ್ತೆ. ನೀವು ಬೇಕಾದರೆ ಇಲ್ಲಿ ಗೋಡಂಬಿ ಹಾಗೆ ಬಾದಾಮಿನೂ ಸಹ ನೀವು ಸೇರಿಸ್ಕೋಬೋದು. ನಾನು ಇಲ್ಲಿ ಬಾದಾಮಿ ಹಾಗೆ ಗೋಡಂಬಿನ ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಗೆಯೇ ಡೈರೆಕ್ಟಾಗಿ ಸೇರಿಸ್ಕೊಂಡ್ರೆ ಆಯಿತು ಅಂತ ಬರೀ ಒಣ ದ್ರಾಕ್ಷಿನ ಮಾತ್ರ ಈ ಥರ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಇದನ್ನ ಹುರ್ಕೊಂಡ್ರೆ ಸಾಕಾಗುತ್ತೆ, ಬೇಗನೆ ಫ್ರೈ ಆಗಿಬಿಡುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಒಣ ದ್ರಾಕ್ಷಿನೂ ಸಹ ನೀಟಾಗಿ ಫ್ರೈ ಆಗಿದೆ. ಒಣ ದ್ರಾಕ್ಷಿನೆಲ್ಲ ನಾನು ತೆಗಿತಾ ಇದ್ದೀನಿ. ಅದಾದ ನಂತರ ಅದೇ ತುಪ್ಪದಲ್ಲಿ ನಾವೇನು ತುರಿದಿಟ್ಕೊಂಡಿದ್ವಿ ನೋಡಿ ಕ್ಯಾರೆಟು, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ. ಅಂದರೆ ಅದ್ರದ್ದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಕ್ಯಾರೆಟಿಂದು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು 5 ನಿಮಿಷ ಅಂತ ಅಂದ್ಕೊಳ್ಳಿ. ಒಂದು 5 ನಿಮಿಷ ನಾವು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಫ್ರೈ ಮಾಡಿದ ನಂತರ ಇದಕ್ಕೆ ಇವಾಗ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಕಪ್ ಆಗೋಷ್ಟು ಹಾಲನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹಾಲೇನು ಬೇಕಾಗಲ್ಲ. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಕ್ಯಾರೆಟ್ ಮುಳುಗೋಷ್ಟು ಹಾಲು ಅಂತ ಅನ್ಕೋಬೋದು ಅಷ್ಟೇ. ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಎಷ್ಟು ಸೇರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಇಷ್ಟಾದರೆ ಸಾಕಾಗುತ್ತೆ. ಜಾಸ್ತಿ ಹಾಲು ಹಾಕಿದರೆ ಬೇಯೋದಕ್ಕೂ ಸಹ ತುಂಬಾ ಟೈಮ್ ತೊಗೊಳುತ್ತೆ. ಹಾಗಾಗಿ ಇನ್ನು ಇಲ್ಲಿ ಕ್ಯಾರೆಟ್ನ ನೀಟಾಗಿ ಹಾಲು ಜೊತೆಗೆ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಪೂರ್ತಿಯಾಗಿ ಹಾಲು ಹಿಂಗೋ ಥರ ನಾವಿಲ್ಲಿ ಕುದಿಸ್ಕೋಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವಿಲ್ಲಿ ಯಾವ ಥರ ಕುದಿಸ್ಕೊಂಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಇನ್ನು ಇದು ಪೂರ್ತಿಯಾಗಿ ಹಾಲು ಹಿಂಗಬೇಕು ಅಲ್ಲಿವರೆಗೂ ಇದನ್ನು ಹಾಗೆ ಮುಚ್ಚಳನ ಓಪನ್ ಮಾಡಿಬಿಟ್ಟು ಕುದಿಸ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಹಾಲೆಲ್ಲ ಪೂರ್ತಿಯಾಗಿ ಇಂಗಿದ ಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸಕ್ಕರೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಸಹ ಸೇರಿಸ್ಕೋಬೋದು. ಈ ಕ್ಯಾರೆಟ್ ಹಲ್ವಾ ಎಲ್ಲ ಹೆಂಗೆ ಅಂದರೆ ಜಾಸ್ತಿ ಸಕ್ಕರೆ ಇದ್ದರೆ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ಒಂದೇ ಒಂದು ಬೈಟ್ ತಿಂದ ತಕ್ಷಣವೇ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಅಂದರೆ ಮೈಲ್ಡಾಗಿರಬೇಕು ಸ್ವೀಟು, ಆವಾಗ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತೀವಿ. ಹಾಗಾಗಿ ನಾನು ಸಹ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಇನ್ನು ಸಕ್ಕರೆನೂ ಸಹ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇನ್ನು ಸಕ್ಕರೆನೂ ಸಹ ಪೂರ್ತಿಯಾಗಿ ಇಂಗಬೇಕು, ಆ ಥರ ನಾವಿಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಹಾಕಿರುವಂತಹ ಸಕ್ಕರೆ ಹಾಗೆ ಹಾಲು ನೀಟಾಗಿ ಬೆರೆತುಬಿಟ್ಟು ಕ್ಯಾರೆಟ್ ಅನ್ನೋದು ಪೂರ್ತಿಯಾಗಿ ಮೆತ್ತಗಾಗಿರುತ್ತೆ. ಇನ್ನು ಇದಕ್ಕೆ ಒಂದು 1/4 ಕಪ್ ಆಗೋವಷ್ಟು ಕೋವಾನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕೋವಾ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈ ಕೋವಾ ಹಾಕಿದರೆ ಅದ್ರದ್ದು ರುಚಿನೇ ಬೇರೆ ಅಂತ ಹೇಳ್ಬೋದು. ಈ ಅಂಗಡಿಗಳಲ್ಲೆಲ್ಲ ಕೊಡ್ತಾರೆ ನೋಡಿ, ಅದೇ ಥರ ರುಚಿನ ನಾವು ಈ ಕೋವಾ ಹಾಕಿದ ಮೇಲೆ ಪಡ್ಕೋಬೋದು. ಹಾಗಾಗಿ ನಾನು ಸಹ ಇಲ್ಲಿ ಕೋವಾನ ತರಿಸ್ಬಿಟ್ಟು ಹಾಕಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇನ್ನು ನಾವೇನು ಕ್ಯಾರೆಟ್ ಹಲ್ವಾ ಡೈಲಿ ಮಾಡೋದಕ್ಕೇನು ಆಗಲ್ಲ ಅಲ್ವಾ, ತುಂಬ ಅಪರೂಪ ಕ್ಯಾರೆಟ್ ಹಲ್ವಾ ಮಾಡೋದು. ಹಾಗಾಗಿ ನಾನು ಸಹ ಇಲ್ಲಿ ತರಿಸ್ಕೊಂಡು ಹಾಕಿದ್ದಾಯಿತು. ಇನ್ನು ಕೋವನೆಲ್ಲ ನೀಟಾಗಿ ಕ್ಯಾರೆಟ್ ಜೊತೆಗೆ ಮಿಕ್ಸ್ ಮಾಡಿದ ಮೇಲೆ ನಾವೇನು ತುಪ್ಪದಲ್ಲಿ ಹುರಿದಿಟ್ಟಿದ್ವಲ್ವ ದ್ರಾಕ್ಷಿನ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಗೋಡಂಬಿ ಹಾಗೆ ಬಾದಾಮಿನ ನಾನು ಈ ಥರ ಮಿಕ್ಸಿಗೆ ಹಾಕಿಬಿಟ್ಟು ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾವು ಕ್ಯಾರೆಟ್ ಹಲ್ವನ ತಿನ್ನುವಾಗ ಪ್ರತಿಯೊಂದು ಬೈಟಲ್ಲೂ ಸಹ ಸಿಗ್ತಾ ಇರುತ್ತೆ. ಹಾಗಾಗಿ ಇನ್ನು ಫ್ರೆಶ್ ಆಗಿ ಕುಟ್ಟಿಟ್ಕೊಂಡಿರೋಂತಹ ಏಲಕ್ಕಿ ಪೌಡರ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇನ್ನು ಏಲಕ್ಕಿ ಪೌಡರ್ ಸೇರಿಸ್ಕೊಂಡ್ಮೇಲೆ ಕ್ಯಾರೆಟ್ ಹಲ್ವ ಅನ್ನೋದು ರೆಡಿ ಆಯಿತು ಅಂತಲೇ. ಹಾಗೆ ಇದಕ್ಕೆ ನಾವು ಜಾಸ್ತಿ ತುಪ್ಪನೂ ಸಹ ಬೆಳೆಸಿಲ್ಲ, ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ. ನನಗಂತೂ ಮಾಡುವಾಗಲೇ ಯಾವಾಗ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಈ ಥರ ನಾವೇನಾದರೂ ಕ್ಯಾರೆಟ್ ಹಲ್ವ ಏನಾದರೂ ಮಾಡ್ತೀವಿ ಅಂದರೆ ಬಿಸಿಯಾಗಿ ತಿನ್ನೋದಕ್ಕೆ ಹೋಗಬಾರ್ದು. ಅದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ತಿಂದರೆ ಅದರ ರುಚಿ ಇನ್ನೂ ಡಬಲ್ ಆಗಿರುತ್ತೆ.
ಇನ್ನು ಇವಾಗಲೇ ಕ್ಯಾರೆಟ್ ರೇಟು ಕಡಿಮೆ ಇದೆ. ನೀವು ಸಹ ಮನೆಯಲ್ಲಿ ಕ್ಯಾರೆಟ್ ತೊಗೊಂಬಂದಾಗ ಈ ಥರ ಕ್ಯಾರೆಟ್ ಹಲ್ವನ ಮಾಡ್ಕೊತೀನಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಿಮ್ಮ ಮನೆ ಮಕ್ಕಳಿಗೂ ಆಗ ನಿಮ್ಮ ಮನೇಲಿರುವಂತಹ ಮೆಂಬರ್ಸಿಗೂ ಸಹ ಈ ಕ್ಯಾರೆಟ್ ಹಲ್ವ ಇಷ್ಟ ಆಗ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ನನಗಂತೂ ಇದು ಯಾವಾಗ ಬಿಸಿ ತಣ್ಣಗಾಗುತ್ತೋ ನಾನು ಸಹ ಯಾವಾಗ ಟೇಸ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಫ್ಲೇವರ್ಫುಲ್ಲಾಗಿ ಬರ್ತಾಯಿತ್ತು. ಮನೆಯೆಲ್ಲ ಘಮ ಘಮ ಅಂತ ಇತ್ತು. ಇನ್ನು ಇಲ್ಲಿ ಸರ್ವಿಂಗ್ ಪ್ಲೇಟಿಗೆಲ್ಲ ಹಾಕಿದ ಮೇಲೆ ನನ್ನ ಹಸ್ಬೆಂಡ್ ಇರಲಿಲ್ಲ ಮನೆಯಲ್ಲಿ. ಅವ್ರಿಗೆ ಹೇಳಿರಲಿಲ್ಲ ನಾನು. ಅವ್ರು ಬಂದಮೇಲೆ ಕೊಟ್ಟರೆ ಯಾವ ಅಂಗಡಿಯಿಂದ ತೊಗೊಂಬಂದೆ ಅಂತ ಕೇಳ್ತಾಯಿದ್ರು. ಅಷ್ಟು ರುಚಿಯಾಗಿ ಬಂದಿತ್ತು ಈ ಕ್ಯಾರೆಟ್ ಹಲ್ವ. ಇನ್ನು ಇದೆಲ್ಲ ಆದ ನಂತರ ಇವತ್ತು ಮೆಂತ್ಯ ಭಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ವ, ಮೆಂತ್ಯ ಭಾತ್ ಎಲ್ಲ ಮಾಡಿದ್ದಾಯಿತು. ಇನ್ನು ಅದ್ರ ಜೊತೆಗೆ ರಾಯ್ತ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂತೇಳಿ ರಾಯ್ತಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಹಾಗೆ ಮಿಕ್ಕೊಂಡಿರುವಂತಹ ಕೆಲಸನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ನಾನು ಕ್ಯಾರೆಟ್ ಹಲ್ವೇನೂ ತಿಂದಿರಲಿಲ್ಲ. ಊಟ ಆದಮೇಲೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇವಾಗೆಲ್ಲ ನನಗೆ ಕ್ಯಾರೆಟ್ ಹಲ್ವನ ಹಾಕ್ಕೊತಾ ಇದ್ದೀನಿ. ಹಾಗೆ ನನಗೆ ಕ್ಯಾರೆಟ್ ಹಲ್ವ ತಿನ್ನೋದಕ್ಕೆ ಅದ್ರ ಜೊತೆಗೆ ಐಸ್ ಕ್ರೀಮ್ ಇರಬೇಕು. ಐಸ್ ಕ್ರೀಮ್ ಇದ್ದರೆ ಅದ್ರದ್ದು ಟೇಸ್ಟ್ ಸೂಪರಾಗಿರುತ್ತೆ. ಯಾರೆಲ್ಲ ಈ ಥರ ಐಸ್ ಕ್ರೀಮು ಹಾಗೆ ಕ್ಯಾರೆಟ್ ಹಲ್ವನ ಟೇಸ್ಟ್ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನನಗೂ ಸಹ ಗೊತ್ತಿರಲಿಲ್ಲ ಈ ಥರ ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾವು ರೀಸೆಂಟಾಗಿ ಮೈಸೂರಿಗೆ ಹೋದಾಗ ಹನುಮಂತು ಹೋಟೆಲ್ಗೆ ಊಟಕ್ಕಂತ ಹೋಗಿದ್ವಿ. ಆ ಟೈಮಲ್ಲಿ ಅಲ್ಲಿ ಇದೇ ಥರನೇ ಹಾಕ್ಕೊಟ್ಟಿದ್ರು. ಇದ್ರ ಜೊತೆಗೆ ಒಂದು ಜಾಮೂನು ಸಹ ಹಾಕ್ಕೊಟ್ಟಿರ್ತಾರೆ. ಅದ್ರ ಜೊತೆ ತಿಂತಾ ಇದ್ರೆ ರುಚಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹಾಗಾಗಿ ಮನೇಲಿ ಹೇಗಿದ್ರು ಐಸ್ ಕ್ರೀಮ್ ಇತ್ತಲ್ವ, ಕ್ಯಾರೆಟ್ ಹಲ್ವ ಜೊತೆಗೆ ಹಾಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಇವತ್ತು ಈ ಥರ ತಿಂತಾ ಇದ್ದೆ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.